ನಮಸ್ಕಾರ. ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಕಡಲೆಬೇಳೆ ಅಂಬೋಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಅಮ್ಮನವ್ರಿಗೆ ತುಂಬ ಶ್ರೇಷ್ಠ. ಕಡಲೆಬೇಳೆ ಅಂಬೋಡೆ ಮಾಡಿದಾಗ ಅನ್ನದ ಪಾಯಸ ಮಾಡ್ತಾರೆ, ಅವೆರಡು ಅದಕ್ಕೆ ಕಾಂಬಿನೇಷನು. ಬನ್ನಿ. 1 ಬೌಲು ಕಡಲೆಬೇಳೆಗೆ 1 ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ನೀರು ಹಾಕಿ ಕ್ಲೀನಾಗಿ ತೊಳಿಬೇಕು. ನಂತರ ಮತ್ತೆ ನೀರಲ್ಲಿ ನೆನೆಸಬೇಕು. ನೋಡಿ, ನೆನೆಸಿದ್ದೀನಿ. ಇನ್ನೊಂದು 3 ಗಂಟೆ ಬಿಟ್ಟು ರುಬ್ಬೋಣ. ನೋಡಿ, ಉದ್ದು ಇಷ್ಟು ನಯಸ್ಸಾಗಿ ರುಬ್ಕೊಂಡಿದ್ದೀನಿ. ಈಗ ಬಸಿ ಹಾಕಿದ ಕಡಲೆಬೇಳೆನ ತರಿಯಾಗಿ ಮಿಕ್ಸಿ ಜಾರಲ್ಲೇ ರುಬ್ತೀನಿ. ಸ್ವಲ್ಪನೂ ನೀರು ಹಾಕಲ್ಲ. ಕಡಲೆಬೇಳೆ ತರಿಯಾಗಿ ರುಬ್ಬಿದ್ದೀನಿ. ಉದ್ದಿನ ಹಿಟ್ಟು ಮಾಡಿಟ್ಕೊಂಡಿದ್ದೀನಿ. 1 ಸ್ಪೂನ್ ಆಗಿದೆ ಅದು. ಅದರೊಳಗೆ ಇದು ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಖಾರಕ್ಕೆ ನಾನು 1/4 ಸ್ಪೂನು ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತೀನಿ. ಕೆಲವರು ಹಸಿಮೆಣಸು ಹಾಕ್ತಾರೆ, ಇಲ್ಲದೇ ರುಬ್ಬಿ ಹಾಕ್ತಾರೆ. 1/2 ಸ್ಪೂನು ಉಪ್ಪು ಹಾಕ್ತೀನಿ. ಅಂಬೋಡೆ ಅಂದರೆ ಸಾಮಾನ್ಯಕ್ಕೆ ಹೆಚ್ಚಾಗಿ ಹಾಕೋದು ಬರೀ ಕರಿಬೇವು ಒಂದೇ ಹಾಕೋದು. ಅದ್ರ ಜೊತೆಗೆ ಶುಂಠಿ ಮತ್ತು ಹಿಂಗೆ ಹಾಕ್ತಾರೆ. ನಾನು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಸಬ್ಬಸ್ಗೆ 1 ಬೌಲ್ ಆಗಷ್ಟು ತಗೊಂಡಿದ್ದೀನಿ. 2 ಸ್ಪೂನು ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಶುಂಠಿ 1 ಇಂಚು ತುರಿದಿಟ್ಕೊಂಡಿದ್ದೀನಿ. ಇಂಗು ಚೆನ್ನಾಗಿ ಹಾಕಬೇಕು. ಇಂಗು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡೋಣ. ನೋಡಿ, ಅಂಬೋಡೆ ಹಿಟ್ಟು ರೆಡಿಯಾಗಿದೆ. ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇನ್ನು ಉಂಡೆ ಮಾಡಿ ಕರೆದ್ರೆ ಸರಿ. ಇವೆಲ್ಲವನ್ನು ಕೊಬ್ಬರಿ ಎಣ್ಣೆಯಲ್ಲೇ ಕರಿಬೇಕು. ಇದ್ರ ಜೊತೆ ಕೊಬ್ಬರಿ ಎಣ್ಣೆ ಸೇರಿದಾಗ ಬಹಳ ರುಚಿ ಇರುತ್ತೆ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಇದಕ್ಕೆ 1/4 ಲೀಟ್ರ್ ಆಗಷ್ಟು ಕೊಬ್ಬರಿ ಎಣ್ಣೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾಯಬೇಕು. ಮೊದಲು ಬಾಳೆ ಎಲೆಗೆ ಎಣ್ಣೆ ಹಚ್ಕೊಳ್ಳೋಣ. ಅಂಬೋಡೆನ ಒಂದೊಂದೇ ಉಂಡೆ ಮಾಡಿ ಹೀಗೆ ತಟ್ಟಬೇಕು. ತುಂಬ ದೊಡ್ಡ ತಟ್ಟಬಾರ್ದು, ತುಂಬ ತೆಳುನೂ ಇರಬಾರ್ದು. ಈಗ ಇದನ್ನು ತೆಗೆದುಹಾಕಬೇಕು ಬಾಣಲೆಗೆ. ಬಾಳೆ ಎಲೆ ಬೇಕು ಅಂತೇನೂ ಇಲ್ಲ, ಬರೀ ಕೈಯಲ್ಲಿ ಬೇಕಾದ್ರೂ ಹೀಗೆ ತಟ್ಟಿ ಹಾಕ್ಬೋದು. ಅಂಬೋಡೆ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಸಬ್ಬಸ್ಗೆ ಹಾಕಿದರೆ ಒಂದು ಸ್ಪೆಷಲ್ ಟೇಸ್ಟ್ ಅದು. ಕೆಲವರು ಸ್ವಲ್ಪ ದಪ್ಪ ಅಂಬೋಡೆ ತಟ್ತಾರೆ. ಯಾವುದಾದ್ರೂ ರುಚಿ ಇರುತ್ತೆ, ಸ್ವಲ್ಪ ಗರಂ ಆಗಬೇಕಷ್ಟೆ. ಈಗ ನಿಧಾನಕ್ಕೆ ಇಷ್ಟೇ ಜಾರಿಸ್ಬೇಕು, ಇಲ್ಲಾಂದರೆ ಒಡೆದ್ಬಿಡುತ್ತದು. ಸ್ವಲ್ಪ ಕಾದಿದ್ದು ಗೊತ್ತಾದಾಗ ಹೀಗೆ ಬಿಡಿಸಿ ನಿಧಾನಕ್ಕೆ ಹಿಂಗೆ ಮುಚ್ಚಾಕಬೇಕು. ಕಾಯಬೇಕು, ಸ್ವಲ್ಪ ನಿಧಾನ ಇತ್ತು. ನೋಡಿ, ಈಗ ಕೆಂಪಾಗ್ತಾ ಬಂತು. ಸಬ್ಬಸ್ಗೆ ಸೊಪ್ಪು ಹಾಕಿ ಅಂಬೋಡೆ ಮಾಡಿದ್ದೀನಿ. ತುಂಬ ಗರಂ ಆಗಿದೆ. ನೋಡಿ, ನೀವು ಈ ಹದದಲ್ಲೇ ಮಾಡಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.